ಕಟೀಲೆ ಆಗಲಿ, ಪಾವಂಚೆ ಅಥವಾ ಇತರ ಮೇಳಗಳೇ ಆಗಲಿ, ದೇವಿ ಮಹಾತ್ಮೆಯ ಪ್ರಸಂಗ ನೋಡಲು ಯಾವತ್ತೂ ಪ್ರೇಕ್ಷಕರ ಕೊರತೆ ಕಾಡುವುದಿಲ್ಲ. ಯಕ್ಷಗಾನ ಎಂಬುದು ಕೇವಲ ಸಾಂಸ್ಕೃತಿಕ ಮನರಂಜನೆಯೊಂದೇ ಅಲ್ಲ. ಇಲ್ಲಿ ನಡೆಯುವ ಚೌಕಿ ಪೂಜೆಯಂತೂ ಯಾವ ದೇವಸ್ಥಾನದ ಪೂಜೆಗಿಂತಲೂ ಕಡಿಮೆಯಲ್ಲದ ರೀತಿ ಕಲಾಭಿಮಾನಿಗಳು ಭಕ್ತಿ ಪರವಶರಾಗುತ್ತಾರೆ. ಚೌಕಿಯಲ್ಲಿರುವ ದೇವರ ದರ್ಶನ ಮಾಡಿ ಪ್ರಸಾದ ಸ್ವೀಕರಿಸುವುದು ಈ ಕಲೆಯ ಧಾರ್ಮಿಕತೆಯನ್ನು ಎತ್ತಿ ಹಿಡಿಯುವಂಥದ್ದು. ಇತ್ತೀಚೆಗೆ ಪಾವಂಚೆ ಮೇಳದ ಯಕ್ಷಗಾನ ಬಯಲಾಟ ಕೊಲ್ಯದಲ್ಲಿ ನಡೆದಾಗ ಆಕಾಶದಲ್ಲಿ ದಟ್ಟ ಮೋಡ ಆವರಿಸಿದ್ದರೂ ಪ್ರೇಕ್ಷಕರ ಆಸನಗಳು ಸಖತ್ ಭರ್ತಿಯಾಗಿದ್ದವು. ಪಟ್ಲರ ಹಾಡಿಗೆ ಹೊಳ್ಳರ ರಕ್ತ ಬೀಚಿ ಕಂಡು ಜನತೆ ಮೂಕ ವಿಸ್ಮಿತರಾದರು. ನೋಡಿದನು ಕಲಿರಕ್ತ ಬೀಜ ಕುಳಿತ ಶಿವ ನೋಡಿದನು ಪಾಡಿದನು ತನ್ನೊಳಗೆ ಇವಳನೊಡನು ತಿಳಿಯದಿನ ತಾಯಿದೆ ಮಾಡಾಡೆ ಶುಂಭನ ಕೊಲುಡೆ ಮುರಿದು ಪಾದಿಗೆ ಮಾಡಲಿನೇ ಅಕರ ಅಕರ ಶುಂಭನ ಕೂಡ ಮುರಿದು ಪಾದಿಗೆ ಜಗಜ್ಜನನಿ ಶುಕವಾಣಿ ಕಲ್ಯಾಣಿಯೇ ಇವಳು ಮಾತಾಡಿಸುವೆ. ಈ ಸಂದರ್ಭ ಸಂಯುಕ್ತ ಕರ್ನಾಟಕದ ಪದ್ಮನಾಭ ಗಟ್ಟಿ ಬಂದು ಹೇಳುತ್ತಾರೆ, ನೋಡಿ, ಇವರು ಬೆಂಗಳೂರಿನಿಂದ ಯಕ್ಷಗಾನ ನೋಡುವುದಕ್ಕಾಗಿಯೇ ಬಂದಿದ್ದಾರೆ. ಇವರು ನೋಡುವುದು 186ನೆಯ ದೇವಿ ಮಹಾತ್ಮೆ ಪ್ರಸಂಗ. ಇವರು ಹೀಗೆ ಹೇಳಿದಾಗ ನಮಗೂ ಆಸಕ್ತಿಯಾಗಿ ಅವರನ್ನು ಮಾತನಾಡಿಸಿದೆವು. ಶ್ರೀರಂಗಾಚಾರ್ಯ ಅಂತ ನನ್ನ ಹೆಸರು. ಇಲ್ಲಿ ಮಂಗಳೂರಲ್ಲಿ ಸಂಯುಕ್ತ ಕರ್ನಾಟಕದಲ್ಲಿ ಬ್ರಾಂಚ್ ಮ್ಯಾನೇಜರ್ ಆಗಿದ್ದೆ. ಇಲ್ಲಿ 7 ವರ್ಷ ಇದ್ದೆ. 7 ವರ್ಷ ಇದ್ದಾಗ ಪಟ್ಲ ಸತೀಶ್ ಶೆಟ್ಟಿ ಸಾಹೇಬ್ ಅವರು 5ನೇ ಮೇಳದಲ್ಲಿದ್ದರು ಕಟೀಲು. ಆಗಲಿಂದನೂ ನಾನು ನೋಡ್ತಾನೇ ಇದ್ದೀನಿ. ಟೋಟಲ್ ಈಗ 186ನೇ ಸಾರಿ ಆಗಿದೆ. ಬೆಂಗಳೂರಿಗೆ ನಾನು ರಿಟೈರ್ಡ್ ಆಗಿ ಬೆಂಗಳೂರಿಗೆ ಹೋದ ನಂತರ ಪ್ರತಿ ವರ್ಷ ಬಂದು ನೋಡ್ತಾ ಇರ್ತೀನಿ ಅವ್ರ ಯಕ್ಷಗಾನ. ಹಾಗಾಗಿ ಯಕ್ಷಗಾನದ ಮೇಲೆ ತುಂಬ ಇಷ್ಟ ನಮಗೆ. ಅದರಲ್ಲಿ ಅವರೇನ ಅಲಂಕಾರ ಮಾಡ್ಕೊಳೋದು, ಮತ್ತು ಮಾತನಾಡೋದು, ನೃತ್ಯ ಮಾಡೋದು ಎಲ್ಲವೂ ಇರೋದ್ರಿಂದ ನಮಗೆ, ಮತ್ತು ಪುರಾತನ ಕಾಲದ ವಿಷಯಗಳೆಲ್ಲ ನಮಗೆ ಎಲ್ಲ ತಿಳಿಯೋದ್ರಿಂದ ನಮಗೆ ಭಾಳ ಇಷ್ಟ ಯಕ್ಷಗಾನ. ಶ್ರೀದೇವಿ ಭಾಳ ಇಷ್ಟಪಡ್ತೇನೆ. ಆಮೇಲೆ ವಾಲ್ಮೀಕಿದು ಸಂಬಂಧಪಟ್ಟಿದ್ದು ನಾನು ಅದನ್ನು ಇಷ್ಟಪಟ್ಟು ಭಾಳ ನೋಡಿದ್ದೇನೆ. ಮತ್ತು ಜನಸಾಲೆ, ಆಗವೇರ ಜನಸಾಲೆ ಅವರು ಆ ಕಡೆಗೂ ಎಲ್ಲ ನೋಡ್ತಾ ಇರ್ತೇನೆ ನಾನು. ಎಲ್ಲ ಸಾಮಾನ್ಯವಾಗಿ ಎಲ್ಲ ಯಕ್ಷಗಾನ ಭಾಳ ಇಷ್ಟ. ಸಂಯುಕ್ತ ಕರ್ನಾಟಕದಲ್ಲಿ ಇಲ್ಲಿಗೆ ಬಂದಿದ್ದರಿಂದ ಮಂಗಳೂರಿಂದ ಆ ಯಕ್ಷಗಾನ ನೋಡೋಕೆ ಒಂದು ಅವಕಾಶ ಆಗಿದ್ದರಿಂದ ಸಂಯುಕ್ತ ಕರ್ನಾಟಕಕ್ಕೆ ನಾನು ಯಾವತ್ತೂ ಭಾಗಿಯಾಗಿರ್ತೇನೆ. ಯಕ್ಷಗಾನನ ಭಾಳ ಅದ್ಭುತವಾಗಿ ನೋಡಿ ನಾನು ನನ್ನ ತಂದೆ ತಾಯಿನೂ ಕರ್ಕೊಂಬಂದು ಇಲ್ಲಿ ತೋರಿಸಿದ್ದೀನಿ ಸುಮಾರು 80 ಜನನ. ಇದೇ ಪಟ್ಲ ಸತೀಶ್ ಶೆಟ್ಟಿ ಅವರು ನನಗೆ ಸನ್ಮಾನ ಕೂಡ ಮಾಡಿದ್ದಾರೆ. ಕಟೀಲು ಪಾವಂಚೆ ಮೇಳದ ಯಕ್ಷಗಾನಗಳ ಪೈಕಿ ದೇವಿ ಮಹಾತ್ಮೆಗೆ ವಿಶೇಷವಾದ ಸ್ಥಾನವಿದೆ. ಕಟೀಲು ಕ್ಷೇತ್ರದಲ್ಲಿ 7 ಯಕ್ಷಗಾನ ಮೇಳಗಳಿದ್ದರೂ ಇನ್ನೂ 15 ವರ್ಷಕ್ಕೆ ಬೇಕಾಗುವಷ್ಟು ಪ್ರದರ್ಶನಗಳು ಬುಕ್ಕಿಂಗ್ ಆಗಿದೆ ಎನ್ನಲಾಗುತ್ತಿದೆ. ಇದೇ ರೀತಿ ಪಾವಂಚೆಯ ಪ್ರದರ್ಶನಗಳಿಗೂ ವಿಶೇಷ ಬೇಡಿಕೆ ಇದೆ.